ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಅಮೃತ. ಸೊ ಇದು ಟ್ಯೂಸ್ಡೇ ಈವ್ನಿಂಗಿಂದ ಸಂಕ್ರಾಂತಿ ಹಬ್ಬದವರೆಗೂ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ರೆಡಿ ಆಗಿಬಿಟ್ಟು ನನ್ನ ಹೇರ್ಸ್ ಅಂತೂ ತುಂಬ ಅಂದರೆ ತುಂಬಾ ಉದುರುತ್ತಾ ಇದೆ. ಸೊ ರೆಡಿಯಾಗಿ ಮಾಡಿ ಮೇಲೆ ಸ್ವಲ್ಪ ಬಟ್ಟೆ ಒಣಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಬರೋಣ ಅಂತ ಹೋದೆ. ಸೊ ಇನ್ನೊಂದು ಸ್ವಲ್ಪ ಹಸಿ ಹಾಗೆ ಇತ್ತು ಅಂದ್ಬಿಟ್ಟು ವಾಪಸ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಅಂದರೆ ನೆಂದಿರೋ ಅವರೇ ಬೇಳೆನ ಚಿತಕ್ಸಿಟ್ಕೊಂಡು ಸೊ ಹಬ್ಬದ ದಿನ ಅದರಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಡಿಶಸ್ನ ಪ್ರಿಪೇರ್ ಮಾಡೋದು ಅಂತ. ಸೊ ಅವರಿಗೆಲ್ಲ ಅವರೆಕಾಯಿನ ಇಟ್ಕೋದಕ್ಕೆ ಕೊಟ್ಬಿಟ್ಟು ನಾ ಇಲ್ಲಿ ಸ್ವಲ್ಪ ಯಾಕೋ ಟೀ ಮಾಡ್ಕೊಂಡು ಕುಡಿಬೇಕು ಅನ್ನಿಸ್ತು. ಸೊ ಅಲ್ಲಿ ಟೀಗೆ ಇಟ್ಬಿಟ್ಟು ಇಲ್ಲಿ ಮಧ್ಯಾಹ್ನ ತೊಳೆದಿರೋ ಪಾತ್ರೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಸ್ಟ್ಯಾಂಡಲ್ಲಿ ಜೋಡಿಸ್ಬಿಡೋಣ ಅಂತೇಳಿ ಜೋಡಿಸ್ಕೊಂಡು ಹಾಗೆ ಸ್ವಲ್ಪ ಮಧ್ಯಾಹ್ನದ್ದು ಪಾತ್ರೆ ಇತ್ತು. ಸೊ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ವಾಶ್ ಮಾಡಿಕೊಂಡು ಇಲ್ಲಿ ಟೀ ಜೊತೆಗೆ ಪಾಪ್ಕಾರ್ನ್ ರೆಡಿ ಮಾಡ್ಕೊತಾ ಇದ್ದೀನಿ. ಲೆಮನ್ ಟೀ ಜೊತೆಗೆ ಪಾಪ್ಕಾರ್ನ್ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿದೆ, ಏನೋ ಕುಡಿಬೇಕು ಅನ್ನಿಸ್ತು. ಸೊ ಅದಕ್ಕೆ ಮಾಡಿಕೊಂಡಿದ್ದೆ, ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಅದಾದಮೇಲೆ ಸೊ ಊಟದ ಪ್ರಿಪ್ರೇಷನ್ ನೆಕ್ಸ್ಟ್ ಏನಪ್ಪ ನೈಟಿಗೆ ಅಂದರೆ ಬದನೆಕಾಯಿದು ಕೈಗೊಜ್ಜು ಅಂತ ಹೇಳಿದೆ. ಸೊ ಅದನ್ನು ಮಾಡಿಬಿಡೋಣ, ಈಸಿ ಆಗುತ್ತೆ. ಬೆಳಗ್ಗೆಯಿಂದ ಕಿಚನ್ ಕ್ಲೀನ್ ಮಾಡೋದು ಮತ್ತು ಬೇರೆ ಕೆಲಸ ಎಲ್ಲ ಮಾಡಿ ಫುಲ್ಲು ಟಯರ್ಡ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಸಿಂಪಲ್ಲಾಗಿ ಈ ಅಡುಗೆನ ಮುಗಿಸ್ಕೊಳ್ತಾ ಇದ್ದೀನಿ. ಗೊಜ್ಜನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕೋಕ್ಕೆ ಅಂದ್ಬಿಟ್ಟು ಅಜ್ಜಿ ಹತ್ರ ಬಿಡಿಸೋದಕ್ಕೆ ಕೊಟ್ಟೆ, ಅವರು ಬಿಡಿಸ್ಬಿಟ್ಟು ಕೊಟ್ಟರು. ಸೊ ಗೊಜ್ಜು ರೆಡಿ ಮಾಡಿಬಿಟ್ಟು ಇಲ್ಲಿ ಮುದ್ದೆಗೆ ಇಟ್ಕೊಂಡು ಮುದ್ದೆ ಎಲ್ಲ ಕಟ್ಬಿಟ್ಟು ಅವರಿಗೆ ಊಟಕ್ಕಂತ ಕೊಟ್ಟೆ. ಸೊ ಇವತ್ತೊಂದು ಊಟ ಮುಗೀತು ಆ್ಯಂಡ್ ಮಲ್ಕೊಂಡು ಸೊ ಮಾರ್ನಿಂಗ್ ಏನಪ್ಪ ಅಂದರೆ ವೆಡ್ನೆಸ್ಡೇ ಮಾರ್ನಿಂಗ್ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಫ್ರಿಜ್ಜಲ್ಲಿ ಏನು ತರಕಾರಿ ಇದೆ ಅಂತ ನೋಡಿ ಅಲ್ಲಿ ಆ್ಯಂಡ್ ಟೊಮೆಟೊ ಬಾತಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಟೊಮೆಟೊ ಬಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಳು ಬೇರೆ ಬಂದಳು, ಇವಳಿಗೆ ಟೊಮೆಟೊ ಬೇಕಂತೆ. ಟೊಮೆಟೊ ಎತ್ಕೊಂಡ್ರೆ ಸಾಕು ಟೊಮೆಟೊ ಹುಡಿಕೊಂಡು ಬರ್ತಾಳೆ ಇವಳು. ಆ್ಯಂಡ್ ಇಲ್ಲಿ ಈ ಟೊಮೆಟೊ ಬಾತಿಗೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿಟ್ಕೊಂಡು 1 by 1 ಫ್ರೈ ಮಾಡಿಕೊಂಡು ಇಲ್ಲಿ ಟೊಮೆಟೊ ಬಾತ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಬರೋಷ್ಟೊತ್ತಿಗೆ ಎಳ್ನೀರನ್ನ ಕುಡ್ಕೊಂಡು ಸ್ವಲ್ಪ ಹೊತ್ತು ಅದು ಗಂಜಿಕಾಯಿನ ಕುಡಿದ್ಬಿಟ್ಟು ಟೈಮ್ ಪಾಸ್ ಮಾಡೋಣ ಅಂತ ದೇವಸ್ಥಾನ ಹತ್ರ ಕುತ್ಕೊಂಡೆ. ಸೊ ಏನಪ್ಪ ವಿಷಯ ಅಂದರೆ ಧನುರ್ಮಾಸ ಅಂದ್ಬಿಟ್ಟು 1 ತಿಂಗಳಿಂದ ಜನ ದೇವಸ್ಥಾನಕ್ಕೆ ಬರ್ತಾನೆ ಇದ್ರು. ಇವತ್ತು ನೋಡಿದ್ರೆ ಒಬ್ಬರು ಇರಲಿಲ್ಲ. ಸೊ ನಾಳೆ ಹಬ್ಬ ಇರೋದ್ರಿಂದ ನಾಳೆ ಬರ್ತಾರೆ ಅಂದ್ಕೊಂಡು ಸುಮ್ಮನಾದೆ. ಸೊ ಆಮೇಲೆ ಒಳಗೆ ಬಂದು ಟಿಫನ್ನೆಲ್ಲ ಅಜ್ಜಿಗೆ ಕೊಟ್ಟು ನಾನು ತಿಂದು ಸ್ವಲ್ಪ ಕೆಳಗಡೆ ಹೋಗಿ ಹರಟೆ ಹೊಡ್ಕೊಂಡು ಹಾಗೆ ಅಂಗಡಿಗೆ ಹೋಗಿ ಮಧ್ಯಾಹ್ನಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕಾ ಅಂತ ನೋಡಿಕೊಂಡು ಸ್ನ್ಯಾಕ್ಸ್ನ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದೆ. ಸೊ ವ್ಲಾಗ್ಸ್ ಎಡಿಟ್ ಮಾಡೋದಿತ್ತು, ಸೊ ಎಲ್ಲ ಪೆಂಡಿಂಗ್ ಉಳ್ಕೊಂಡಿತ್ತು ಅಂತ ಹೇಳಿ ಸೊ ಇಲ್ಲಿ ವ್ಲಾಗ್ಸ್ನ ಎಡಿಟ್ ಮಾಡಿಕೊಂಡು ಹಾಗೆ ಅಜ್ಜಿಗೆ ಸ್ವಲ್ಪ ಆರೆಂಜ್ನ ಸಿಪ್ಪೆ ಬಿಡಿಸ್ಕೊಟ್ಟೆ. ಸೊ ಅವರು ತಿಂದ್ಕೊಂಡು ನಾನು ಒಂದು 2 ಪೀಸ್ ಆರೆಂಜ್ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಆಗಲೇ ಸಂಜೆ ಆಗೋಯ್ತು. ಸಂಜೆ ನೋಡಿದ್ರೆ ಮಮ್ಮಿ ಅವ್ರ ಫ್ರೆಂಡ್ ಯಾರೋ ಬರ್ತಾರೆ ಟೀ ಮಾಡೋದು. ಸೊ ಇಲ್ಲಿ ಟೀಗಿಟ್ಟು ಮಮ್ಮಿಗೆ ಸ್ವಲ್ಪ ಶೀತ ಆಗಿತ್ತು ಅಂತ ಅಂದ್ಬಿಟ್ಟು ಅವರಿಗೂ ಅರ್ಶಿನದ ಹಾಲು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರಿಗೂ ರೆಡಿ ಮಾಡಿಕೊಂಡು ಹಾಗೆ ವೆದರ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾರಕ್ಕೆ ಒಂದು 2-3 ಸರಿನಾದರೂ ರಸಮ್ ಮಾಡ್ತೀನಿ ಅಂದ್ಬಿಟ್ಟು ಸೊ ರಸಮ್ಗೆ ಇಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಮಾಮ ಕೆಳಗಡೆ ಬಂದು ಏನೋ ಕೊಟ್ಟು ಹೋದ್ರಂತೆ. ಸೊ ಓಪನ್ ಮಾಡಿ ನೋಡಿದ್ರೆ ಅವರು ಓಡಾಡೋ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಸೊ ದಾಸರಳ್ಳಿ ಕಡೆ ಹಂಚಿತ್ತಂತೆ. ನನಗೂ ಏನೋ ಗೊತ್ತಿಲ್ಲ, ಅಮ್ಮ ಹಂಗಂದರು. ಬಟ್ ಆದರೆ ಈ ಕಡೆ ಯಾವುದೂ ಒಂದು ಚಾಕ್ಲೇಟ್ ಸಹ ಬಂದಿಲ್ಲ.
ಸೊ ನ್ಯೂ ಇಯರಿಗೆಲ್ಲ ಅಲ್ಲಿ ಸ್ವೀಟ್ಸ್ ಎಲ್ಲ ಹಂಚಿ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲೇ ನೋಡಬೇಕು ಅಂದರೆ ಇಲ್ಲಿ ಕಲ್ಯಾಣ ನಗರಲ್ಲಿ ಏನೂ ಇಲ್ಲ, ನಮ್ಮ ವಾರ್ಡಲ್ಲಿ ಏನೂ ಇಲ್ಲ. ಕಾಸರಗೋಡಲ್ಲಿ ಎಲ್ಲನೂ ಕೊಡ್ತಾರೆ. ಸೊ ಚೆನ್ನಾಗಿದೆ ಅಲ್ಲಿ, ಏನೋ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿ ಕಲ್ಯಾಣ ನಗರ ವಾರ್ಡಲ್ಲಿ ಮೇಂಟೆನೆನ್ಸ್ ಅಷ್ಟಿಲ್ಲ ಅಂದ್ಕೊಂಡು ಸೊ ಬಂದಿದ್ದು ಖುಷಿ ಆಯಿತು ಅಂತ ಹೇಳಿ ಅದನ್ನೆಲ್ಲ ಎತ್ತಿಬಿಟ್ಟು ಇಲ್ಲಿ ರಸಮ್ ಕುದೀತಾಯಿತ್ತು. ಸೊ ಅಡುಗೆ ರೆಡಿ ಇದ್ದರಿಂದ ಎಲ್ಲ ಊಟ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಸೊ ಮಾರ್ನಿಂಗ್ ಎದ್ದು ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಹಬ್ಬ ಇರೋದ್ರಿಂದ ತುಂಬ ಕೆಲಸ ಇತ್ತು. ಸೊ ಪೂಜೆ ಟೈಮಿಗೆ ಸ್ಯಾರಿ ವೇರ್ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನ್ಗೆ ಹೋದೆ. ಸೊ ಆಲ್ರೆಡಿ ಆವಾಗಲೇ ರೈಸು ಮತ್ತು ಹೆಸ್ರುಬೇಳೆ ಮತ್ತು ಅದಕ್ಕೆ ಬೇಕಾಗಿರುವಂಥದ್ದು ಎಲ್ಲನೂ ರೆಡಿ ಮಾಡಿ ಇಟ್ಟಿದೆ. ಸೊ ಜಸ್ಟ್ ಹಾಗೆ ಒಗ್ಗರಣೆ ಹಾಕಿಬಿಟ್ಟು ಸಿಹಿ ಪೊಂಗಲು ಖಾರ ಪೊಂಗಲೆಲ್ಲ ರೆಡಿ ಮಾಡಿಬಿಟ್ಟು ಅದನ್ನೆಲ್ಲ ತಟ್ಟೆಗೆ ಜೋಡಿಸಿ ಪೂಜೆ ಮಾಡಿ ನಮ್ಮ ಬೇಬೀಸಿಗೆಲ್ಲ ಸ್ವಲ್ಪ ಸ್ವಲ್ಪ ಪ್ರಸಾದ ಅಂತ ಅದನ್ನೇ ಕೊಟ್ಟೆ. ಸೊ ಇವನಿಗೆ ಇಷ್ಟ ಆಯಿತು, ಇವನು ತಿಂದ. ಆ್ಯಂಡ್ ಇವಳು ಒಂಚೂರು ತಟ್ಟೆಲಿ ಬಿಡದಂತೆ ತಿಂದಳು. ಇವನಿಗೆ ಮಾತ್ರ ಅನ್ನ ಸಾಂಬಾರೇ ಬೇಕಂತೆ. ಯಾವಾಗೆ ನೋಡಿ ಅನ್ನ ಸಾಂಬಾರು ಬೇಕು ಅಂತ ಹಠ ಮಾಡ್ಕೊಂಡು ಕೂತಿದ್ದಾನೆ. ಹಾಕಿದ್ರೂ ತಿಂದಿಲ್ಲ. ಹೆಂಗಾದ್ರೂ ಮಾಡ್ಕೊ ಕೆಳಗಿಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಬಂದು ಸೊ ನಮ್ಮ ಪಾಲಿನ ಪ್ರಸಾದನ ಇವತ್ತು ಇಷ್ಟೇ ಅಂತ ಹೇಳಿ ಸೊ ಅದನ್ನು ತಿಂದು ಮಧ್ಯಾಹ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಊಟಕ್ಕೆ ಬರೋಕ್ಕೆ ಹೇಳಿದೆ ಅತ್ತೆ ಅವ್ರನ್ನೆಲ್ಲ. ಸೊ ಇಲ್ಲಿ ಪಾಯಸ ಮತ್ತು ಸಾಂಬಾರು, ರೈಸು ಸ್ವಲ್ಪ ಏನಾದರೂ ಮಾಡೋಣ ಅಂಥೇಳಿ ಮಾಡಿಬಿಟ್ಟು ಸೊ ಅವರಿಗೆಲ್ಲ ಊಟ ಕೊಟ್ಟು ನಾನು ಊಟ ಮುಗಿಸಿ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.